ಹಲೋ ಎವ್ರಿವನ್. ಮನೆಯಲ್ಲಿ ಯಾವಾಗಲೂ ಬೇಳೆ ಒಬ್ಬಟ್ಟು ತಿಂದು ತಿಂದು ಬೋರ್ ಹೊಡಿತಾ ಇದೆಯಾ? ಹಾಗಾದರೆ ಡಿಫ್ರೆಂಟ್ ಟೇಸ್ಟಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಈ ಕೋವಾ ಒಬ್ಬಟ್ಟನ್ನು ಮಾಡಿ. ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಪ್ರಾಸೆಸ್ ಏನಂತ ನೋಡಿಬಿಡೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಗೂ ಎಣ್ಣೆನೂ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 1 ಅವರ್ ಆದಮೇಲೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಮಾಡಿಕೊಂಡು ಅದಕ್ಕೆ ಈ ಕೋವಾ ಸ್ಟಫಿಂಗ್ನ ಇಟ್ಕೊಂಡ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಒಬ್ಬಟ್ಟು ಥರ ಹೊತ್ಕೋಬೇಕು. ಈ ಥರ ಕವರಲ್ಲಿ ಹೊತ್ಕೊಂಡ್ರೆ ನೀಟಾಗಿ ಬರುತ್ತೆ ಒಬ್ಬಟ್ಟು. ಆಮೇಲೆ ಹಂಚಿನ ಮೇಲೆ ಎರಡೂ ಕಡೆ ಬೇಯಿಸ್ಕೊಂಡು ತೊಗೊಂಡ್ರೆ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರೋ ಕೋವಾ ಒಬ್ಬಟ್ಟು. ಮತ್ತಿನ್ಯಾಕೆ ಲೇಟು, ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಈ ಕೋವಾ ಒಬ್ಬಟ್ಟನ್ನು ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ.